ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ಆಸ್ಪಿರೆಂಟ್ಸು PSI ಪರೀಕ್ಷೆಗಾಗಿ ಓದ್ತಾ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ. ಯಾಕೆ ಅಂತಂದರೆ ಇವತ್ತು ಬೆಳಗ್ಗೆ ಕನ್ನಡಪ್ರಭ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿದೆ. ಸೊ ಅದೇನು ಅಂತಂದರೆ ಒಂದು PSI ನೇಮಕಾತಿಗೆ ಗೃಹ ಇಲಾಖೆ ರೆಡ್ ಸಿಗ್ನಲ್ ಅಂತೇಳಿ ಒಂದು ಟೈಟಲ್ ಅಡಿಯಲ್ಲಿ ಈ ಒಂದು ವರದಿ ಬಂದಿರುವಂಥದ್ದು. ಇದರಲ್ಲಿ ಏನೆಲ್ಲ ವಿಷಯ ಇದೆ ಅನ್ನೋದನ್ನು ಕೂಡ ನೀವು ನೋಡಿರ್ತೀರಾ. ನೋಡಿಲ್ಲ ಅಂತ ಇನ್ನೊಂದ್ಸಲ ನಾನು ಡೀಟೇಲ್ಡ್ ಆಗಿ ಹೇಳ್ತೀನಿ. ಆ್ಯಂಡ್ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸಂಪೂರ್ಣ ವಿಡಿಯೋವನ್ನು ನೋಡಿ. ಮೊದಲನೇದಾಗಿ ಈಗ 545 402 PSI ನೇಮಕಾತಿ ಆಯಿತು. ಈಗ ಕಳೆದ ಬಾರಿ BJP ಸರ್ಕಾರ ಇದ್ದಾಗ ಅದು ಪರೀಕ್ಷೆ ಆಗಿತ್ತು, ಅಕ್ರಮ ಆಯಿತು. ಅಗೇನ್ ಎಕ್ಸಾಮ್ಗೆ ಕೋರ್ಟ್ ಆದೇಶ ಮಾಡಿತ್ತು, ಮರು ಪರೀಕ್ಷೆಯನ್ನು KA ಅವರು ಮಾಡಿದ್ರು. ಬಟ್ ಈಗಿರುವ ಸರ್ಕಾರ ಏನು ಮಾಡಿತ್ತು ಅಂತಂದರೆ, ನಿಮ್ಗೆ ಗೊತ್ತೇ ಇದೆ, ವಿಳಂಬ ಮಾಡ್ತಾನೆ ಬಂತು PSI ನೇಮಕಾತಿ, ಕಾರಣ ಒಳ ಮೀಸಲಾತಿ ಇದೆಯಲ್ಲ. ಬಟ್ ಈ ಹಿಂದೆ ASIಗಳ ಬಡ್ತಿಗೆ ಬ್ರೇಕ್ ನೀಡಿದ್ದ ಹಿಂದಿನ ಸರ್ಕಾರ ಅಂತ ಒಂದು ವಿಷಯ ಇದೆ. ಇದನ್ನು ನೀವು ಕರೆಕ್ಟಾಗಿ ಗಮನಿಸಿ. ಅಂದರೆ ASIಗಳಿಗೆ ಪ್ರಮೋಷನ್ ಕೊಡೋದಕ್ಕೆ ಏನು ಮಾಡಿತ್ತು, ಹಿಂದಿನ ಸರ್ಕಾರ ನಿರಾಕರಣೆ ಮಾಡಿತ್ತು. ಯಾಕೆ ಅಂತಂದರೆ ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ 2 ಹಂತದಲ್ಲಿ 945 ಟೋಟಲ್ 545 ಮತ್ತು 402 ಸೇರಿ 945 PSI ಹುದ್ದೆಗಳಿಗೆ ನೇಮಕಾತಿಯನ್ನು ಅವರು ಮಾಡಿದ್ರು, ಇದು ಆರಂಭಿಸಲಾಗಿತ್ತು. ಆಗ ಸೇವಾ ಹಿರಿತನದ ಆಧಾರದ ಮೇಲೆ, ಅಂದರೆ ಸರ್ವಿಸ್ ಮೇಲೆ ASIಗಳಿಗೆ ಮುಂಬಡ್ತಿ ಅಂದರೆ ಪ್ರಮೋಷನ್ ನೀಡೋದಕ್ಕೆ ಅಂದಿನ DGP ಅವರು ಸುತ್ತೋಲೆ ಹೊರಡಿಸಿದ್ರು. ಇದರಿಂದ ನೂರಾರು, ಅಂದರೆ ಹೊರಡಿಸದಂತೆ, ಅವರಿಗೆ ಮುಂಬಡ್ತಿ ನೀಡದಂತೆ ಒಂದು ಸುತ್ತೋಲೆ ಹೊರಡಿಸಿರ್ತಾರೆ. ಸೊ ಅದರಿಂದ ಹಲವಾರು ಜನ ASIಗಳು ನಿರಾಶೆಗೊಂಡಿದ್ರು. ಬಟ್ ಈಗಿರುವಂಥ ನಮ್ಮ ಜನ ಸರ್ಕಾರ ಏನು ಮಾಡಿದೆ ಅಂತಂದರೆ, ಇವ್ರೇನು ಮಾಡ್ತಾರೆ, ರಾಜ್ಯ ಪೊಲೀಸ್ ಇಲಾಖೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇರ್ಪಡೆಗೊಂಡು ಕಾಕಿ ತೊಡುವ ಕನಸು ಕಂಡಿರುವ ಅಸಂಖ್ಯಾತ ಉದ್ಯೋಗಾಕಾಂಕ್ಷಿಗಳಿಗೆ ಭಾರಿ ನಿರಾಶೆ ಮೂಡಿಸಿರುವ ಸುದ್ದಿ ಇದು. ಯಾಕೆ ಅನ್ನೋದಕ್ಕೆ ಕಾರಣ ಇಲ್ಲಿದೆ ನೋಡಿ. 2021 545 PSI ನೇಮಕಾತಿ ಅಕ್ರಮ ಹಾಗೂ 402 PSI ಹುದ್ದೆಗಳ ನೇಮಕಾತಿ ವಿಳಂಬ, ಈ ಎರಡೂ ಹಂತದಲ್ಲಿ ನೇಮಕಾತಿ ಪ್ರಕ್ರಿಯೆ ವಿಳಂಬವಾದ ಕಾರಣ ಖಾಲಿ ಇರುವಂಥ PSI ಸ್ಥಾನಗಳಿಗೆ ಸೇವಾ ಹಿರಿತನದ ಆಧಾರದ ಮೇರೆಗೆ ಮುಂಬಡ್ತಿ ನೀಡಲಾಗಿದೆ. ಇದು ಇಂಪಾರ್ಟೆಂಟ್. ಇದನ್ನ ನೋಡಿ, ಏನು ಮಾಡಿದ್ದಾರೆ, ಈಗ ಇವರು ನೇಮಕಾತಿ ವಿಳಂಬ ಆಯಿತು ಆ್ಯಂಡ್ ಈ ಹಿಂದಿನ PSI ಇದು ಅಕ್ರಮ ಆಗಿರೋದ್ರಿಂದ ಅದೆಲ್ಲ ಪರೀಕ್ಷೆ ಆಗಬೇಕಿತ್ತು. ಅದನ್ನೇ ಇವ್ರು ನೆಪ ಮಾಡ್ಕೊಂಡು ಏನು ದುಡ್ಡು ಇಸ್ಕೊಂಡು ಪ್ರಮೋಷನ್ ಮಾಡಿದ್ರೆ ಒಟ್ಟಾಗಿ ಮಾಡಿಬಿಟ್ಟಿದ್ದಾರೆ. ಈಗ ಏನು ಅಂದರೆ ಪ್ರಮೋಷನ್ ಮಾಡಿದ್ದಾರೆ. ಹಾಗಾಗಿ ಖಾಲಿ ಇಲ್ಲ PSI ಹುದ್ದೆಗಳು. ಹಾಗಾಗಿ ಹೆಂಗೆ ನೋಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯ ಅಂತ ಹಿರಿಯ ಅಧಿಕಾರಿ ಒಬ್ಬರು ಕನ್ನಡಪ್ರಭಕ್ಕೆ ತಿಳಿಸಿದ್ದಾರೆ ಅಂತ ಇಲ್ಲಿ ವರದಿ ಕೊಟ್ಟಿರುವಂಥದ್ದು. ಆ್ಯಂಡ್ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ವಿಳಂಬವಾಗಿದೆ ಎಂದು ಆರೋಪಿಸಿ ಉದ್ಯೋಗಾಕಾಂಕ್ಷಿಗಳು ಹೋರಾಟಕ್ಕಿಳಿದಿದ್ದಾರೆ. ಇನ್ನೊಂದೆಡೆ 10,000 ಹುದ್ದೆಗಳ ನೇಮಕಾತಿ ನಡೆಸಲಾಗುತ್ತದೆ ಅಂತ ನಮ್ಮ ಗೊತ್ತಿಲ್ಲ ಮಿನಿಸ್ಟ್ರು ಪರಮೇಶ್ವರ್ ಅವರು ಹೇಳ್ತಿದ್ದಾರೆ. 10,000 ನೇಮಕಾತಿ ಮಾಡ್ತೀವಿ, ಅದರಲ್ಲಿ ಇಲ್ಲಿ PSI ಹುದ್ದೆಗಳು ಖಾಲಿ ಇಲ್ಲ, ಹಂತವಾಗಿ 6,000 ಕಾನ್ಸ್ಟೇಬಲ್ ನೇಮಕಾತಿ ಎಂದು ಮೂಲಗಳು ತಿಳಿಸಿದೆ. ಅಂದರೆ ಕಾನ್ಸ್ಟೇಬಲ್ ರೆಕ್ರೂಟ್ಮೆಂಟ್ ಆಗುತ್ತೆ, ಬಟ್ PSI ಇದು ಸದ್ಯಕ್ಕೆ ವೇಕೆನ್ಸಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಸಿವಿಲ್ಗೆ RSI ಹುದ್ದೆಗಳು. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 103 ಪೊಲೀಸ್ ಠಾಣೆಗಳಲ್ಲಿ ಸುಮಾರು 4,000ಕ್ಕೂ ಅಧಿಕ PSI ಹುದ್ದೆಗಳಿಗೆ ಇವುಗಳ ಪೈಕಿ 70% ನೇರ ನೇಮಕಾತಿ ಹಾಗೂ 30% ಸೇವಾ ಹಿರಿತನದ ಆಧಾರದ ಮೇಲೆ ನೇಮಕವಾಗಲಿದೆ. ಆದರೆ ಕೋವಿಡ್ ಅವಧಿಯ ಬಳಿಕ ಈ ಅನುಪಾತದಲ್ಲಿ ಏರುಪೇರಾಗಿದೆ. ಅದೇ ಹೊತ್ತಿಗೆ ನೇಮಕಾತಿ ಹಗರಣ ಬಯಲಾದ ಪರಿಣಾಮ ಉದ್ಯೋಗಾಕಾಂಕ್ಷಿಗಳ ಕನಸು ಭಂಗಗೊಂಡಿದೆ ಅಂತ ಹೇಳಿದ್ದಾರೆ. ಅಂದರೆ ಈ 70% ಏನು ಮಾಡಬೇಕು, ಪರೀಕ್ಷೆ ನಡೆಸಿ ನೇಮಕಾತಿ ಮಾಡ್ಕೊಳ್ಬೇಕು. ಇನ್ನು 30% ಸೇವಾ ಹಿರಿತನದ ಆಧಾರದ ಮೇಲೆ ಇವ್ರನ್ನ ಪ್ರಮೋಷನ್ ಮಾಡ್ಕೊಳ್ಬೇಕು. ಬಟ್ ಈ ಅನುಪಾತದಲ್ಲಿ ಏರುಪೇರಾಗಿದೆ. ಅಂದರೆ ಇದು ಏರುಪೇರು ಅರ್ಥ ಏನು ಅಂತಂದರೆ, ಇವ್ರಿಗೆ ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದಷ್ಟೇ. ನೇರವಾಗಿ ಇದೇ ವಿಷಯ, ಮತ್ತೇನೂ ಇರಲ್ಲ. ಈ ಪ್ರಮೋಷನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇರೋ ಎಲ್ಲ ಹುದ್ದೆಗಳನ್ನು ಪ್ರಮೋಷನ್ ಮಾಡಿ ಇವರು ಸದ್ಯಕ್ಕೆ ಖಾಲಿ ಇರೋ ಹುದ್ದೆಗಳನ್ನ ಭರ್ತಿ ಮಾಡಿಕೊಂಡ್ರೆ, ಪ್ರಮೋಷನ್ ಮಾಡಿಬಿಟ್ಟು ಇವರು ASIಗಳನ್ನ PSI ಮಾಡಿದಾರಂತೆ. ಸೊ ಈಗ ಇಲ್ಲೂ ಕೂಡ ಕೆಲವರಿಗೆ ಇನ್ನೂ ನಿರಾಶೆ ಇದೆಯಂತೆ, ಇನ್ನೂ ಹೊಸದಾಗಿ ಸೇರಿದವ್ರಿಗೆ ನಮ್ಗೆ ಆಗಿಲ್ಲ ಹಿಂಗೆ ಅಂತೆಲ್ಲ. ಬಟ್ ಒಟ್ಟಾರೆ ಇದರಿಂದ PSI ಹುದ್ದೆಗೆ ಓದ್ತಾ ಇರೋಂಥ ಆಸ್ಪಿರೆಂಟ್ಸ್ಗಳಿಗೆ ಒಂದಿಷ್ಟು ಬೇಜಾರಂತೂ ಆಗಿರುತ್ತೆ. ಯಾಕೆ ಅಂತಂದರೆ ಈ ವರದಿ ನೋಡಿದ ಮೇಲೆ ಇನ್ನೇನು ನಮಗೇನೆ ರಿಕ್ರೂಟ್ಮೆಂಟ್ ಆಗುತ್ತಾ ಇಲ್ವಾ, ಏನು ಕತೆ, ಹಂಗಾದ್ರೆ ಇನ್ನು ಎಷ್ಟು ಹುದ್ದೆಗಳಿದೆ ಖಾಲಿ, PSI ಹುದ್ದೆಗಳೇ ಇಲ್ವಾ, ಏನು ಎತ್ತ ಅನ್ನೋದು ವಿಚಾರ ನೋಡಿ. ಇದು ಅಧಿಕೃತವಾಗಿ ಗೃಹ ಸಚಿವರಿಂದಾನೇ ಬರಬೇಕಾದಂಥ ಒಂದು ಉತ್ತರ. ಅವರು ಅಧಿಕೃತವಾಗಿ ಹೇಳಬೇಕು ಎಷ್ಟು ಹುದ್ದೆಗಳು ಖಾಲಿ ಇದೆ, ಏನು ಮಾಡ್ತೀವಿ ಏನು ಅಂತ. ಬಟ್ RTI ಮೂಲಕ ನಮ್ಮ ನಾಗಸುಂದರ್ ಸರ್ ಸಲ್ಲಿಸಿದಂಥ ಒಂದು ಅರ್ಜಿಗೆ ಒಂದು ಉತ್ತರ ಬಂದಿದೆ. ಸೊ ಆ ಉತ್ತರದಲ್ಲಿ ಎಷ್ಟು PSI ಹುದ್ದೆಗಳ ವೇಕೆನ್ಸಿ ಖಾಲಿ ಇದೆ ಅನ್ನೋದನ್ನ ಮಾಹಿತಿ ಕೂಡ ತಿಳಿಸ್ತೀನಿ ಬನ್ನಿ. ಇಲ್ಲಿ
ಅಭ್ಯರ್ಥಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಯಾದಂಥ ಸುಂದರ್ ಅವರು ಒಂದು RTI ಮೂಲಕ ಮಾಹಿತಿಯನ್ನ ಕೇಳಿದ್ದಾರೆ. ಸೊ ಈ ಮಾಹಿತಿಯಲ್ಲಿ ಉತ್ತರವನ್ನ ಏನ್ ಮಾಹಿತಿ ಕೇಳಿದ್ರು, ಏನು ಉತ್ತರ ಸಿಕ್ಕಿದೆ ಅನ್ನೋದನ್ನ ಕೂಡ ನೀವು ಇಲ್ಲಿ ನೋಡಬಹುದು. ಏನ್ ಕೇಳಿರುವಂತದ್ದು ಅಂತಂದ್ರೆ, ಒಳಾಡಳಿತ ಇಲಾಖೆಗೆ ಮಂಜೂರಾಗಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆಗಳಲ್ಲಿ ಪ್ರಸ್ತುತ ಒಟ್ಟು 188 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ರಿಕ್ತ ಸ್ಥಾನವಿರುತ್ತದೆ. ಸದರಿ ವಿವರಗಳ ಪಟ್ಟಿಯನ್ನು ಲಗತ್ತಿಸಿ ಕಳಿಸಿಕೊಡಲಾಗಿದೆ. ಅಂದ್ರೆ ಪೊಲೀಸ್ ಇದಕ್ಕೆ ಸಂಬಂಧಪಟ್ಟ PSI ಎಷ್ಟು ಖಾಲಿ ಇರುವ ಹುದ್ದೆಗಳಿಗೆ ಸಂಬಂಧಪಟ್ಟಾಗ ಮಾಹಿತಿಯನ್ನು ಕೇಳಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗೆ 188 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆಗಳು ಈಗ ವೇಕೆನ್ಸಿ ಇರುವಂತದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಮಾಹಿತಿಯಲ್ಲಿ ಯಾವ್ದ್ಯಾವ್ದ್ರಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅನ್ನೋದು ಕೂಡ ನೀವು ನೋಡ್ಕೊಂಬಿಡಿ. ಯಾಕೆ ಅಂತಂದ್ರೆ ಇದು ತುಂಬಾ ಜನ ಈಗ ಗಾಬರಿಯಾಗಿ ಆಗತ್ತಾ ಇಲ್ವಾ ನೋಟಿಫಿಕೇಶನ್, ಹುದ್ದೆಗಳೇ ಖಾಲಿ ಇಲ್ಲ ಅಂತೆಲ್ಲ ಕೇಳ್ತಾ ಇದ್ರೆ, ನೋಡಿ 188 ಇದೆ. ಬಟ್ ಈ ನಮ್ಮ ಸಚಿವರು ಹೇಳಿದಂತ 600 ಹುದ್ದೆಗಳು ಎಲ್ಲಿದೆಯೋ ಅದು ಗೊತ್ತಿಲ್ಲ. ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಒಟ್ಟಾರೆಯಲ್ಲಿ ಬೆಂಗಳೂರು ಶಾಂಕ್ಷನ್ ಆಗಿದ್ದಂಥದ್ದು 1456, ಬಟ್ 1375 ಈಗ ಆಕ್ಚುಲ್ ಇರುವಂಥದ್ದು. ಇನ್ನು 81 ವೇಕೆನ್ಸಿ ಇರುವಂಥದ್ದು. ಆ್ಯಂಡ್ ಮೈಸೂರು ಸಿಟಿಯಲ್ಲಿ 68 ಶಾಂಕ್ಷನ್ ಆಗಿರುವಂಥದ್ದು, 66 ಜನ ಆಕ್ಚುಲ್ ಇರುವಂಥದ್ದು ಈಗ 2 ಹುದ್ದೆಗಳು. ಒಟ್ಟಾರೆ ಇದೇ ರೀತಿ ಹುಬ್ಳಿ, ಧಾರವಾಡ, ಕಲಬುರಗಿ ಮತ್ತೆ ಬೇರೆ ಬೇರೆ ಬಳ್ಳಾರಿ, PTS ಎಲ್ಲವೂ ಸೇರಿ ಒಟ್ಟು 3842 ಸ್ಯಾಂಕ್ಷನ್ ಆಗಿರುವಂಥ ಹುದ್ದೆಗಳಲ್ಲಿ 3654 ಜನ ಈಗ ಕಾರ್ಯನಿರ್ವಹಿಸ್ತಾ ಇದ್ದು, ಇನ್ನು 188 ಸಿವಿಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇರುವಂಥದ್ದು. ಹಾಗಾದ್ರೆ ಸಚಿವರು ಪ್ರತಿ ಸಾರಿ 600 PSI ಅಂತ ಹೇಳ್ತಾ ಇದ್ದದ್ದು ಯಾವುದ್ರ ಬಗ್ಗೆ ಅನ್ನುವಂಥದ್ದು ಈಗ ಅವರು ಸ್ಪಷ್ಟನೆ ಕೊಡಬೇಕು. ಬಟ್ ಇಲ್ಲಿ RTIಯಲ್ಲಿ ಸಿಕ್ಕಂತ ಮಾಹಿತಿ ಇಷ್ಟು, ಒಟ್ಟಾರೆ 188 ಇರುವಂಥದ್ದು ಈಗ ಖಾಲಿ ಇರುವಂಥ ಸ್ಥಾನಗಳು. ಬಟ್ ಇನ್ನು ಉಳಿದಂಥದ್ರ ಬಗ್ಗೆ ಮಾಹಿತಿ ಇಲ್ಲ. ನೋಡಿ, PSIಗೆ ಓದ್ತಾ ಇರುವಂಥ ಆಸ್ಪಿರೆಂಟ್ಸ್ ದಯವಿಟ್ಟು ಯಾರು ಕೂಡ ಗೊಂದಲಕ್ಕೊಳಗಾಗೋದಾಗಲಿ, ಸಡನ್ ಆಗಿ ಈ ರೀತಿ ನ್ಯೂಸ್ ಬಂತು ಅಂದ ತಕ್ಷಣ ಬೇಜಾರಾಗಿ ಕೆಲವರು ಪಾಪ ಏನೇನೋ ಮನಸ್ಸಲ್ಲಿ ಯೋಚನೆಗಳು ಬರ್ತವೆ. ದಯವಿಟ್ಟು ಅಂತ ಯಾವುದೇ ಯೋಚನೆಗಳನ್ನ ಕೂಡ ಮಾಡಕ್ ಹೋಗ್ಬೇಡಿ, ಆಯ್ತಾ. ಇನ್ನೂ ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಸಿಗುತ್ತೆ. ದಯವಿಟ್ಟು ಸದ್ಯಕ್ಕೆ ಇಷ್ಟು ಮಾಹಿತಿ ನನ್ನ ಕೈಲಿ ನೀಡೋಕ್ಕಾಗಿದೆ, ನೀಡಿದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು.